ನಮ್ಮ ನಿಲಯದಿಂದ ಇನ್ನು ಮುಂದೆ HR ಚಂದ್ರವದನರಾವ್ ಅವರ ಮರಳಿಹಳ್ಳಿಗೆ ಪುಸ್ತಕದ ವಾಚನ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರು ಹಾಗೂ ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಶ್ರೀವತ್ಸ ಅವರು. ಮರಳಿಹಳ್ಳಿಗೆ ಗ್ರಾಮಾಭಿವೃದ್ಧಿ ಬಗ್ಗೆ ಕನಸು. ಒಂದು ವಾರದ ಬಳಿಕ ಭಟ್ಟರು ಕಲ್ಲೂರಿಗೆ ವಾಪಸ್ಸಾದರು. ಮಳೆ ಬಂದು ಗಿಡ ಮರಗಳು ಚಿಗುರಿದ್ದವು. ಕೆರೆ ತುಂಬಿತ್ತು. ರೈತರು ಹೊಲಗಳನ್ನು ಉತ್ತು ಬೀಜ ಬಿತ್ತುತ್ತಿದ್ದರು. ಮನೆಯಲ್ಲಿ ಶಿವರಾಮು ಕೆಲಸದಲ್ಲಿ ತೊಡಗಿದ್ದರು. ನೀಲಕಂಠ ಭಟ್ಟರನ್ನು ಕಂಡ ಕೂಡಲೇ ಅವರಿಗೆ ಕುರ್ಚಿ ಕೊಟ್ಟು ಕುಡಿಯಲು ನೀರು ಕೊಟ್ಟರು. 10 ನಿಮಿಷದಲ್ಲಿ ಉಪ್ಪಿಟ್ಟು ಕಾಫಿ ಮಾಡ್ತೀನಿ, ಆಗಬಹುದೇ ಕೇಳಿದರು ಶಿವರಾಮು. ಬೇಡ, ಅಡುಗೆಯಾದ ಮೇಲೆ ಊಟ ಮಾಡಿ 1 ಗಳಿಗೆ ಮಲಗುತ್ತೇನೆ. ಸರಿ. ಸಂಜೆ ಭಟ್ಟರು ಪುಟ್ಟಪ್ಪನವರನ್ನು ಕಂಡು ಅವರ ಆರೋಗ್ಯ ಭಾಗ್ಯ ವಿಚಾರಿಸಿ ಹಳ್ಳಿಯ ಕೆಲಸದ ಬಗ್ಗೆ ಕೇಳಿದರು. ಯುವಕರು ಮಾಡಿದ ಕೆಲಸ ಕೇಳಿ ಭಟ್ಟರಿಗೆ ಸಂತೋಷವಾಯಿತು. ನಾಳೆ ಸಂಜೆ ನೀವು, ಮಂಚಪ್ಪ, ನಂಜುಂಡಪ್ಪ ನನ್ನ ಮನೆಗೆ ಬನ್ನಿ. ಗ್ರಾಮವನ್ನು ಹೇಗೆ ಅಭಿವೃದ್ಧಿಗೊಳಿಸಬಹುದು ಎಂದು ಮಾತನಾಡೋಣ ಎಂದರು ಭಟ್ಟರು. ಪುಟ್ಟಪ್ಪನವರು ಆಗಲಿ ಎಂದರು. ಮಾರನೆಯ ದಿನ ಪುಟ್ಟಪ್ಪ, ಮಂಚಪ್ಪ, ನಂಜುಂಡಪ್ಪ ಇವರುಗಳಲ್ಲದೆ 5-6 ಜನ ಯುವಕರು ಭಟ್ಟರ ಮನೆಗೆ ಸಂಜೆ ಬಂದರು. ಅವರನ್ನು ಕುಳಿತುಕೊಳ್ಳಲು ಹೇಳಿ ಶಿವರಾಮು ಚಾಪೆ ಹಾಸಿದರು. ಭಟ್ಟರಿಗೆ ಚಕ್ಲಮಕ್ಲ ಹಾಕಿ ತುಂಬ ಹೊತ್ತು ಕುಳಿತುಕೊಳ್ಳುವುದು ಕಷ್ಟ. ಪುಟ್ಟಪ್ಪ ಅವರಿಗೆ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಂತೆ ವಿನಂತಿಸಿದರು. ಶಿವರಾಮು ಎಲ್ಲರಿಗೂ ಬಿಸ್ಕತ್ ಮತ್ತು ಟೀ ತಂದುಕೊಟ್ಟರು. ನಂತರ ನೀಲಕಂಠ ಭಟ್ಟರು ಎದ್ದು ನಿಂತು ದೇವರ ಶ್ಲೋಕವೊಂದನ್ನು ರಾಗವಾಗಿ ಹಾಡಿ ನಂತರ ಹೇಳಿದರು. ಮಿತ್ರರೇ, ನಾನು 2-3 ತಿಂಗಳು ಊರಲ್ಲಿರಲಿಲ್ಲ. ಬೇರೆ ಬೇರೆ ಪುಣ್ಯ ಕ್ಷೇತ್ರಗಳಿಗೆ ಹಾಗೂ ಆಕರ್ಷಕ ಸ್ಥಳಗಳಿಗೆ ಹೋಗಿ ಬಂದಿದ್ದೇನೆ. ನೀವು ಕೆರೆಗೆ ನೀರು ಸುಲಭವಾಗಿ ಹರಿದು ಬರುವಂತೆ ಮಾಡಿದ್ದೀರಿ. ಅಲ್ಲಲ್ಲಿ ಮಳೆ ನೀರು ಇಂಗಲು ಗುಂಡಿಗಳನ್ನು ತೋಡಿ ಅದರಲ್ಲಿ ಓಡಾಡುವ ಜಾನುವಾರ ಬೀಳದಂತೆ ಸುತ್ತ ಬೇಲಿ ಕಟ್ಟಿದ್ದೀರಿ. ವಿಶಾಲವಾದ ಜಾಗದಲ್ಲಿ ಗಿಡ ಮರಗಳನ್ನು ನೆಟ್ಟಿದ್ದೀರಿ. ಸಂತೋಷ. ನಮ್ಮ ಕೆಲಸ ಇಲ್ಲಿಗೆ ಮುಗಿದಿಲ್ಲ. ಊರು ಬೆಳೆಯುತ್ತಿದೆ, ಜನಸಂಖ್ಯೆ ಜಾಸ್ತಿಯಾಗುತ್ತಿದೆ. ಇರುವ ಭಾಗ ಸೀಮಿತ, ಅದನ್ನು ವಿಸ್ತರಿಸಬೇಕು. ಅಂದರೆ 100 ಚದುರ ಕಿಲೋಮೀಟರ್ ಸರ್ಕಾರಿ ಭೂಮಿಯನ್ನು ಹಳ್ಳಿಯ ಸುಪರ್ದಿಗೆ ತೆಗೆದುಕೊಳ್ಳಬೇಕು. ಇದು ಸುಲಭದ ಕೆಲಸವಲ್ಲ, ಆದರೆ ಯಾವುದೂ ಆಗದೇ ಇರುವ ಕೆಲಸವಲ್ಲ. ಹೆದ್ದಾರಿಯಿಂದ ಹಳ್ಳಿಗೆ ಬರುವ ರಸ್ತೆಯನ್ನು ಅಗಲೀಕರಿಸಬೇಕು. ಅದಕ್ಕೆ ಡಾಂಬರು ಹಾಕಿಸಿ ಪಕ್ಕಾ ರಸ್ತೆ ಮಾಡಬೇಕು. ಅದರ ಪಕ್ಕದ ಸಾಲು ಮರಗಳನ್ನು ಬೆಳೆಸಬೇಕು. ಇಲ್ಲಿರುವ ಹೈಸ್ಕೂಲನ್ನು PU ಕಾಲೇಜಾಗಿ ಮಾರ್ಪಡಿಸಬೇಕು. ಅದಕ್ಕೆ ಜಾಗ ಬೇಕು. ಆಸ್ಪತ್ರೆ, ಡಾಕ್ಟರರಿಗೆ ಮನೆ, ವೈದ್ಯಶಾಲೆ, ಸಮುದಾಯ ಭವನ, ಸಾರ್ವಜನಿಕ ಗ್ರಂಥಾಲಯ ಇತ್ಯಾದಿ ಆಗಬೇಕು. ಇವೆಲ್ಲ ಸುಲಭವಾಗಿ ಆಗುವ ಕೆಲಸವಲ್ಲ. ಹಳ್ಳಿಯ ಅಭಿವೃದ್ಧಿಗೆ ಹಣ ಬೇಕು. ಹಣ ಎಲ್ಲಿಂದ ತರುವುದು? ಸರ್ಕಾರದ ನೆರವನ್ನು ಹೇಗೆ ಪಡೆಯಬಹುದು ಎಂದು ಆಲೋಚಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಚರ್ಚಿಸಬೇಕು. ಈ ಬಗ್ಗೆ ಮೊದಲು MLA ಸಾಹೇಬರನ್ನು ಕಾಣಬೇಕು. ಅವರ ಪೂರ್ವಾನುಮತಿ ಪಡೆದು ಅವರಲ್ಲಿಗೆ ಹೋಗಿ ವಿಷಯ ತಿಳಿಸೋಣ. ನನ್ನೊಂದಿಗೆ ನೀವು 3-4 ಜನ, ಅಂದರೆ ಪುಟ್ಟಪ್ಪ, ಮಂಚಪ್ಪ, ನಂಜುಂಡಪ್ಪ, ದಲಿತ ವರ್ಗಕ್ಕೆ ಸೇರಿದ ಮಾದೇವ ಬರಲಿ. ನಾನು ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಯಾವಾಗ ಹೋಗಿ ಅವರನ್ನು ನೋಡಬಹುದೆಂದು ತಿಳಿದುಕೊಳ್ಳುತ್ತೇನೆ. ಆ ದಿನ ನಾವೆಲ್ಲ ಒಟ್ಟಿಗೆ ಹೋಗೋಣ. ಆಯಿತು ಎಂದರು ಪುಟ್ಟಪ್ಪ. ನೀಲಕಂಠ ಭಟ್ಟರು MLA ಅವರ ಅಸಿಸ್ಟೆಂಟ್ಗೆ ಫೋನ್ ಮಾಡಿ ದಯವಿಟ್ಟು ನಮ್ಮ ಭೇಟಿಯನ್ನು ನಿಷ್ಕರಿಸಿ ಎಂದರು. ಕಲ್ಲೂರಿನ ನೀಲಕಂಠ ಭಟ್ ಎನ್ನುವವರು ನಿಮ್ಮನ್ನು ನೋಡಬೇಕಂತೆ ಸರ್. ಏಕೆ? ಗ್ರಾಮೋದ್ಧಾರದ ಸಲುವಾಗಿ ಮಾತನಾಡಬೇಕು ಎಂದರು. ಸರ್, ಭಟ್ಟರ ಹೆಸರು ಕೇಳಿಯೇ ಇರಲಿಲ್ಲ. ಅಲ್ಲಿಯ ಚೇರ್ಮನ್ ಪುಟ್ಟಪ್ಪ ಅಲ್ಲವೇ? ಹೌದು. ನೀಲಕಂಠ ಭಟ್ಟರು ಹಳ್ಳಿಯ ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದ ಈಶ್ವರ ಭಟ್ಟರ ಮಗ. ನೀಲಕಂಠ ಭಟ್ ಈಗ ಹಳ್ಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರು ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿ ಅಮೆರಿಕಾಗೆ ಹೋಗಿ MS ಮಾಡಿ ಅಲ್ಲಿಯೇ 35-40 ವರ್ಷ ಕೆಲಸ ಮಾಡುತ್ತಿದ್ದರು. ಅಲ್ಲಿಯ ಬಿಳಿಯ ಹುಡುಗಿಯನ್ನು ಮದುವೆಯಾದರು. ಅವರಿಗೆ ಇಂಜಿನಿಯರ್ ಆಗಿರುವ 2 ಮಕ್ಕಳಿದ್ದಾರಂತೆ. ಹೆಂಡತಿ ತೀರಿಕೊಂಡಿದ್ದಾಳಂತೆ. ಮಕ್ಕಳಿಗೆ ಇಂಡಿಯಾಕ್ಕೆ ಬರಲು ಇಷ್ಟವಿಲ್ಲವಂತೆ. ಆದರೆ ನೀಲಕಂಠ ಭಟ್ ಅವರಿಗೆ ಹುಟ್ಟೂರಿಗೆ ಬಂದು ಅದನ್ನು ಅಭಿವೃದ್ಧಿಪಡಿಸಿ ಸಮಾಜ ಸೇವೆ ಮಾಡುವ ಗೀಳಿದೆ ಎಂದು ಕೇಳಿದ್ದೇನೆ ಸರ್. ಸರಿ, ನಾಳೆ 9:15 ಗಂಟೆಗೆ ಬರಲಿ ಎಂದರು MLA. ನೀಲಕಂಠ ಭಟ್ಟರು ಗ್ರಾಮದ ನಾಯಕರ ಜೊತೆ 9:15ಕ್ಕೆ MLA ಮನೆಗೆ ಬಂದರು. ಸಾಹೇಬರು ಡ್ರೆಸ್ ಮಾಡಿಕೊಂಡು ಹಾಲಿಗೆ ಬಂದು ಅತಿಥಿಗಳನ್ನು ಸ್ವಾಗತಿಸಿದರು.
ಮಿಸ್ಟರ್ ನೀಲಕಂಠ, ನಿಮ್ಮ ಬಗ್ಗೆ ನಾನು ಆಗಲೇ ಸಾಕಷ್ಟು ಕೇಳಿ ತಿಳಿದುಕೊಂಡಿದ್ದೇನೆ. ಹಳ್ಳಿಯಿಂದ ಅಮೆರಿಕಕ್ಕೆ ಅಥವಾ ವಿದೇಶಗಳಿಗೆ ಹೋಗಿ ಅಲ್ಲೇ ನೆಲೆಸಿರುವವರು ಸಾಕಷ್ಟು ಜನರಿದ್ದಾರೆ. ಆದರೆ 40 ವರ್ಷ ಅಮೆರಿಕಾದಲ್ಲಿದ್ದು ವಾಪಸ್ಸು ನಿಮ್ಮ ಹುಟ್ಟೂರಿಗೆ ಬಂದು ನೆಲೆಸಿರುವುದು ನನಗಂತೂ ಆಶ್ಚರ್ಯ. ಇರಲಿ, ನಿಮಗೆ ನಾನು ಹೇಗೆ ಸಹಾಯ ಮಾಡಲಿ? ಹಳ್ಳಿಯಲ್ಲಿ ದರಖಾಸ್ತು ಭೂಮಿ ಅಥವಾ ಸಿಟಿಯಲ್ಲಿ ಸೈಟ್ ಏನು ಬೇಕೋ ಕೇಳಿ ಕೊಡಿಸಿಕೊಡುತ್ತೇನೆ. ಮಿಸ್ಟರ್ ಕೃಷ್ಣಪ್ಪನವರೇ, ನನಗೆ ನೀವು ಹೇಳುತ್ತಿರುವುದು ಯಾವುದೂ ಬೇಡ. ಸ್ವಂತಕ್ಕಾಗಿ ಆಸ್ತಿ ಮಾಡುವ ಆಸೆ ನನಗಿಲ್ಲ. ದೇವರ ದಯೆ, ನನಗೆ ಅಮೆರಿಕಾದಲ್ಲಿ ಮನೆ ಇದೆ, ಅಪಾರ್ಟ್ಮೆಂಟ್ ಇದೆ. ನನಗೆ ಸೋಷಿಯಲ್ ಸೆಕ್ಯೂರಿಟಿ ಹಾಗೂ ಪೆನ್ಷನ್ ಬರುತ್ತದೆ. ನನ್ನ ಮಕ್ಕಳು ಇಂಜಿನಿಯರ್ಗಳಾಗಿ ಕೆಲಸದಲ್ಲಿದ್ದಾರೆ. ಹಳ್ಳಿಯಲ್ಲಿ ಅಪ್ಪ ಕಟ್ಟಿಸಿದ ಮನೆ ಇದೆ. 8 ರಿಂದ 10 ಎಕರೆ ಹೊಲ ಇದೆ. ನನಗೆ ಇನ್ನೇನು ಬೇಕು? ನನ್ನ ಹತ್ತಿರ ಬರುವವರೆಲ್ಲ ಯಾವುದೋ ಸ್ವಂತ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ನಿಮ್ಮಂಥವರು ಅಪರೂಪ, ಬಹು ಅಪರೂಪ. ಇರಲಿ, ತಾವು ಬಂದದ್ದು ಏಕೆ? ದಯಮಾಡಿ ಹೇಳಿ. ನೋಡಿ, ಮೈಸೂರು ಕೊಳ್ಳೇಗಾಲಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಮೈಸೂರಿನಿಂದ ಸರಹದ್ದಿನಿಂದ 10-12 ಮೈಲಿ ಹೋಗಿ ಕಲ್ಲೂರಿಗೆ ಹೋಗಬೇಕು. ಅಲ್ಲಿಗೆ ಹೋಗಲು 1-1.5 ಮೈಲಿ ಹೆದ್ದಾರಿಯಿಂದ ಒಳಗೆ ಹೋಗಬೇಕು. ನನಗೆ ಗೊತ್ತಿದೆ, ಹೇಳಿ. MLA ಆಗಿರುವ ತಮಗೆ ಅದು ಗೊತ್ತಿರಲೇಬೇಕು. ಅದು ಒಂದು ಕುಗ್ರಾಮ. ಈಚೆಗೆ ಸ್ವಲ್ಪ ಅಭಿವೃದ್ಧಿಗೊಂಡಿದೆ. ಹೌದು, ಕಲ್ಲೂರಿಗೂ ಹೆದ್ದಾರಿಗೂ ಇರುವ ಸಣ್ಣ ರಸ್ತೆಯ ಅಕ್ಕಪಕ್ಕ ಒಂದೊಂದು ಕಡೆಯೂ ಹಲವಾರು ಎಕರೆ ಪಾಳು ಬಿದ್ದ ಕಲ್ಲು ಬಂಡೆಗಳು ಇರುವ ಜಾಗವಿದೆ. ಮುಳ್ಳು ಪಾಪಸು ಕಳ್ಳಿ ಅಲ್ಲದೆ ಅಲ್ಲಿ ಹುಲ್ಲು ಬೆಳೆಯುವುದಿಲ್ಲ, ಬಂಜರು ಭೂಮಿ. ಆ ಬೆಂಗಾಡು ಪ್ರದೇಶ ಸರ್ಕಾರಕ್ಕೆ ಸೇರಿದೆ. ಹೌದು, ಕಲ್ಲೂರು ಈಗ ದೊಡ್ಡ ಗ್ರಾಮ ಆಗುತ್ತಿದೆ. ಅಲ್ಲಿ ಸರ್ಕಾರಿ ಹೈಸ್ಕೂಲ್ ಇದೆ. ಆದರೆ ಜನರಿಗೆ ವಾಸಿಸಲು ಮನೆ ಕಟ್ಟಿಕೊಳ್ಳಲು ಜಾಗವಿಲ್ಲ. ತಾವು ಶಿಫಾರಸು ಮಾಡಿ ಚೀಫ್ ಮಿನಿಸ್ಟರ್ ಅಥವಾ ಸಂಬಂಧಪಟ್ಟ ಮಿನಿಸ್ಟರ್ ಮನಸ್ಸು ಮಾಡಿದರೆ ರಸ್ತೆಯ ಒಂದೊಂದೆಡೆಯೂ ಇರುವ ಪಾಳು ಪ್ರದೇಶದಲ್ಲಿ 50 ಎಕರೆ ಭೂಮಿಯನ್ನು ಕಲ್ಲೂರು ಪಂಚಾಯಿತಿಗೆ ಸೇರಿಸಿದರೆ ಆ ಜಾಗವನ್ನು ಉಪಯೋಗಿಸಿಕೊಂಡು ಹಳ್ಳಿಯನ್ನು ವಿಸ್ತರಿಸಬಹುದು. ಅದು ಪಂಚಾಯಿತಿಗೆ ಸೇರುವ ವಿಷಯವಾದುದರಿಂದ ಅದೇನು ಕಷ್ಟದ ಕೆಲಸವಾಗುವುದಿಲ್ಲ. ತಾವು ಒಂದು ಅರ್ಜಿ ಬರೆದು ಡೆಪ್ಯೂಟಿ ಕಮಿಷನರ್ಗೆ ಕೊಡಿ. ಅದರ ಕಾಪಿಯನ್ನು ನನಗೂ ಗ್ರಾಮಾಭಿವೃದ್ಧಿ ಸಚಿವರಿಗೂ ಮುಖ್ಯಮಂತ್ರಿಯವರಿಗೂ ಕಳುಹಿಸಿ. ನಿಮಗೆ ಗೊತ್ತೇ ಇದೆ, ಸರ್ಕಾರಿ ಕೆಲಸ ಸ್ವಲ್ಪ ನಿಧಾನ. ನಾನು ಆದಷ್ಟು ಬೇಗ ಈ ಕೆಲಸ ಮಾಡಿಸಿಕೊಡುತ್ತೇನೆ. ಪಂಚಾಯಿತಿ ಮೀಟಿಂಗ್ನಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿ ಒಂದು ಠರಾವು ಮಾಡಿ ಅದರ ಕಾಪಿಯನ್ನು ಅರ್ಜಿ ಜೊತೆ ಸೇರಿಸಿ. ಅಷ್ಟರಲ್ಲಿ ಆಳು ಬಂದಿದ್ದವರಿಗೆಲ್ಲ ಬಿಸ್ಕತ್, ಕಾಫಿ ಕೊಟ್ಟ. ನಂತರ ನೀಲಕಂಠ ಭಟ್ಟರು ಮತ್ತು ಗೆಳೆಯರು ಅಲ್ಲಿಂದ ಹೊರಟರು. ಹಳ್ಳಿಗೆ ಹೋಗುವ ಮುಂಚೆ ನೀಲಕಂಠ ಅವರು ಅನಾಥಾಲಯಕ್ಕೆ ಹೋಗಿ 10 ಲಕ್ಷ ರೂಪಾಯಿ ಕಾಣಿಕೆಯಾಗಿ ಕೊಟ್ಟರು. ಮಾರನೆಯ ಸಂಜೆ ನೀಲಕಂಠರವರ ಮನೆಯಲ್ಲಿ ಎಲ್ಲ ಸೇರಿದರು. ನೀಲಕಂಠ ಭಟ್ಟರು ಹೇಳಿದರು, ಇನ್ನು 4-6 ತಿಂಗಳಲ್ಲಿ ರಸ್ತೆಯ ಪಕ್ಕ 50 ಎಕರೆ ಭೂಮಿ ಪಂಚಾಯಿತಿಗೆ ಬರುತ್ತದೆ. ಸರ್ಕಾರಕ್ಕೆ ಕೊಡಬೇಕಾದ ಹಣ ಏನೂ ಇರುವುದಿಲ್ಲ ಅಂದುಕೊಂಡಿದ್ದೇನೆ. ಆದರೆ ಏನು ಸರ್? ಕೇಳಿದರು ಚೇರ್ಮನ್. ಬರೀ ಪಾಳು ಭೂಮಿ ಹಳ್ಳಿಗೆ ಸೇರಿಸಿ ಏನು ಪ್ರಯೋಜನ? JCB ಯಂತ್ರ ತರಿಸಿ ನಮಗೆ ಬರುವ ಜಾಗವನ್ನು ಸಮತಟ್ಟು ಮಾಡಿಕೊಳ್ಳಬೇಕು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚಿದೆ. ನಂತರ ಒಂದು ಪಕ್ಕ ಕಲ್ಯಾಣ ಭವನ, ಪಶುವೈದ್ಯ ಶಾಲೆ, ಸರ್ಕಾರಿ ಕೆಲಸಕ್ಕೆ ಬರುವವರಿಗೆ ಮನೆ, ದೇವರ ಗುಡಿ ಇತ್ಯಾದಿ ಆಗಬೇಕು. ಹೌದು, ಇವಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತದೆ ಅಲ್ಲವೇ? ಏನೇನು ಮಾಡಬೇಕು? ಒಂದೊಂದು ಯೋಜನೆಗೂ ಎಷ್ಟು ಖರ್ಚಾಗಬಹುದು ಎಂದು ತಿಳಿದುಕೊಳ್ಳಲು ಟೌನ್ ಪ್ಲಾನರ್ ಇಂಜಿನಿಯರ್ ಅವರಿಂದ ಒಂದು ಪ್ಲಾನ್ ಮತ್ತು ಎಸ್ಟಿಮೇಟ್ ಮಾಡಿಸಬೇಕು. ಅವರಿಗೆ ಹಣ? ಅನಾಥಾಲಯದಲ್ಲಿ ಓದಿದ ಒಬ್ಬರು ಹೆಸರಾಂತ ರಿಯಲ್ ಎಸ್ಟೇಟ್ ಏಜೆಂಟರಿಂದ ಆ ಕೆಲಸ ಮಾಡಿಸಿಕೊಡುವಂತೆ ನಾನು ಹೇಳುತ್ತೇನೆ. ಅವರು ಇಲ್ಲ ಅನ್ನಲಾರರು. ಸರಿ. ಇನ್ನು ಸ್ವಲ್ಪ ಹೊತ್ತು ಅದು ಇದು ಮಾತನಾಡುತ್ತಾ ಇರುವಾಗ ಶಿವರಾಮು ಎಲ್ಲರಿಗೂ ಖಾರದ ಅವಲಕ್ಕಿ ಮತ್ತು ಟೀ ತಂದು ಕೊಟ್ಟರು. ಅದನ್ನು ತೆಗೆದುಕೊಂಡಾದ ಮೇಲೆ ಬಂದಿದ್ದವರೆಲ್ಲರೂ ನೀಲಕಂಠರಿಗೆ ಮತ್ತು ಶಿವರಾಮು ಅವರಿಗೆ ನಮಸ್ಕರಿಸಿ ಹೊರಟರು. ಪುಟ್ಟಪ್ಪನವರು ನೀಲಕಂಠ ಭಟ್ಟರನ್ನು 2 ದಿನ ಬಿಟ್ಟು ಕಂಡರು. ಆಗ ಭಟ್ಟರು ಹೇಳಿದರು, ಪುಟ್ಟಪ್ಪನವರೇ, ನಾನು ಸದ್ಯದಲ್ಲಿ ಮೈಸೂರಿಗೆ ಹೋಗಿ DC ಮತ್ತು MLA ಅವರನ್ನು ಕಂಡು ಮಾತನಾಡಿ ಅವರಿಗೆ ಅರ್ಜಿ ಕೊಟ್ಟು ಬೆಂಗಳೂರಿಗೆ ಹೋಗಿ ಭೂಮಿ ಅವರಲ್ಲಿ 2 ವಾರ ಇರುತ್ತೇನೆ. ಅಷ್ಟರಲ್ಲಿ ನೀವು ಪಂಚಾಯಿತಿ ಮೀಟಿಂಗ್ ಮಾಡಿ ಕಲ್ಲೂರಿನ ವಿಸ್ತರಣೆ ಬಗ್ಗೆ ಠರಾವು ಮಾಡಿ ಅದನ್ನು ಸಂಬಂಧಪಟ್ಟವರಿಗೆಲ್ಲ ಕಳುಹಿಸುವ ಏರ್ಪಾಡು ಮಾಡಿ. ನಾನು ಬೆಂಗಳೂರಿನಿಂದ ವಾಪಸ್ಸು ಬರುವಾಗ ಮಂತ್ರಿಗಳನ್ನು MLA ಅವರ ಮುಖಾಂತರ ಕಂಡು ಗ್ರಾಮಾಭಿವೃದ್ಧಿ ಬಗ್ಗೆ ಮಾತನಾಡುತ್ತೇನೆ. ಪುಟ್ಟಪ್ಪನವರೇ, ಹಳ್ಳಿಯಲ್ಲಿ ಬಟ್ಟೆ ಒಗೆಯಲು, ದನಕರುಗಳನ್ನು ತೊಳೆಯಲು ಬೇರೊಂದು ಕಡೆ ಒಂದು ಹಳ್ಳ ತೋಡಿಸಿ ನೀರು ಅದರಲ್ಲಿ ನಿಲ್ಲುವಂತೆ ಮಾಡಬೇಕು. ಅದಕ್ಕಾಗುವ ಖರ್ಚು ನಾನು ಬಂದಾಗ ಕೊಡುತ್ತೇನೆ. ಕಲ್ಲೂರು ತಂಬಾಕು ಮುಕ್ತ, ಮದ್ಯ ಮುಕ್ತ, ಪಾಲಿಥೀನ್ ಬ್ಯಾಗ್ ಮುಕ್ತ, ಸ್ವಚ್ಛ ಹಳ್ಳಿಯಾಗಬೇಕು. ಈ ದಿಶೆಯಲ್ಲಿ ಕೆಲಸ ಮಾಡಲು ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಸ್ತ್ರೀಯರ ಸಹಾಯ ಅತ್ಯಗತ್ಯ. ಅದಕ್ಕೆ ಸಾಧ್ಯವಾದರೆ ನಾನೇ ಹೆಡ್ ಮಾಸ್ಟರ್ ಮತ್ತು ಇತರ ಅಧ್ಯಾಪಕರುಗಳಲ್ಲಿ ಈ ಕುರಿತು
ಕುರಿತು ಮಾತನಾಡುತ್ತೇನೆ. ಅಲ್ಲಿಗೆ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯರುಗಳು ಬರಬೇಕಾಗುತ್ತದೆ. ಕಲ್ಲೂರಿನಲ್ಲಿ ಈಗ ಕೆಲವು ಮಹಿಳೆಯರು ಕಲಿತವರಾಗಿದ್ದಾರೆ. ಅವರುಗಳನ್ನೆಲ್ಲ ಸೇರಿಸಿ ಒಂದು ಸಂಘ ಕಟ್ಟಿ ಎಂದು ನೀವು ಮತ್ತು ನಿಮ್ಮ ಪತ್ನಿ ಪುಸಲಾಯಿಸಬೇಕಾಗುತ್ತದೆ. ಈ ಹಳ್ಳಿಯಲ್ಲಿ ಎಲ್ಲಾ ಕಡೆ ಇರುವಂತೆ ಕುಡುಕರಿದ್ದಾರೆ. ಅವರಿಂದ ಸಂಸಾರಗಳು ಹಾಳಾಗುತ್ತಿವೆ. ಇದು ನಿಮಗೂ ಗೊತ್ತೇ ಇದೆ. ಮನೆಯ ಯಜಮಾನಿ ಹಠ ಮಾಡಿದರೆ ಕುಡುಕ ಗಂಡಂದಿರು ಕುಡಿಯುವುದನ್ನು ಬಿಡುತ್ತಾರೆ. ಮನೆಯ ಯಜಮಾನಿ ಹಠ ಮಾಡುವುದು ಎಂದರೆ ಹೇಗೆ? ಸಂಪಾದನೆ ಮಾಡುವ ಗಂಡಸು ಹೆಂಡತಿಯನ್ನು ಹೊಡಿತಾನೆ, ಬೈಯುತ್ತಾನೆ ಅಷ್ಟೇ. ಗಂಡನಿಗೆ ಹೆಂಡತಿ ಅವಶ್ಯಕತೆ ಎನ್ನುವುದು ಗೊತ್ತಾಗುವಂತೆ ಮಾಡಬೇಕು. ಕಾಯಿಲೆ ಎಂದು ಮೂಲೆಯಲ್ಲಿ 3-4 ದಿನ ಮಲಗಬೇಕು. ರಾತ್ರಿ ಗಂಡನನ್ನು ಹತ್ತಿರ ಸೇರಿಸಬಾರದು. ನಿಧಾನವಾಗಿ ಗಂಡ ಕುಡಿಯದೇ ಇರುವಂತೆ ಮಾಡಬೇಕು. ಮಹಿಳಾ ಮಂಡಳಿ ಮಾಡಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ನೂಲುವುದು, ಕ್ಯಾಂಡಲ್ ಮಾಡುವುದು, ಹೊಲಿಯುವುದು ಅವನ್ನು ಹೇಳಿಕೊಟ್ಟು ಮನೆಯಲ್ಲಿ ತಯಾರಿಸುವ ಉಪ್ಪಿನಕಾಯಿ, ಟೊಮೊಟೊ ಕೆಚಪ್ ಅನ್ನು ಸಿಟಿಯಲ್ಲಿ ಮಾರಿ ಹಣ ಸಂಪಾದನೆ ಮಾಡಿ ಅವರು ಆರ್ಥಿಕ ಸ್ವಾತಂತ್ರ್ಯದಿಂದ ಇರುವಂತೆ ಮಾಡಬೇಕು. ಪ್ರಯತ್ನ ಮಾಡೋಣ. ಹೆಂಗಸರಿಗೆ ಹೇಳೋಣ. ಈಗ ಬೋರ್ವೆಲ್ಗಳಲ್ಲಿ ನೀರು ಕಾಣಿಸಿಕೊಂಡಿದೆ. ಇದು ನೀರು ಗುಂಡಿಗಳ ಪ್ರಭಾವ. ಅಂತರ್ಜಲ ಜಾಸ್ತಿಯಾಗಿರುವುದರಿಂದ ಬೋರ್ವೆಲ್ ನೀರನ್ನು ಹೊಲಕ್ಕೆ ಉಪಯೋಗಿಸಿಕೊಂಡು ತರಕಾರಿ, ಸೊಪ್ಪು, ಹೂವುಗಳನ್ನು ಬೆಳೆಯಬಹುದು. ಜೊತೆಗೆ ರೈತರಿಗೆ ಸಾವಯವ ಗೊಬ್ಬರದ ಬಗ್ಗೆ ಹೇಳುತ್ತಿರಬೇಕು. ಅಷ್ಟೇ ಅಲ್ಲ, ಈಗ ಎಲ್ಲೆಲ್ಲೂ ವಿದ್ಯುತ್ ಅಭಾವ, ಆಗಾಗ ಕರೆಂಟ್ ಶಟ್ ಡೌನ್. ನಾವು ಸೋಲಾರ್ ಎನರ್ಜಿಯನ್ನು ಉಪಯೋಗಿಸಿ ಕರೆಂಟ್ ನಿರಂತರವಾಗಿರುವಂತೆ ಮಾಡಬೇಕು. ಸರಿ ಸರ್, ನೀವು ಮೈಸೂರು, ಬೆಂಗಳೂರಿಗೆ ಹೋಗಿ ಬನ್ನಿ. ನಾನು ಪಂಚಾಯಿತಿ ಮೆಂಬರುಗಳು, ಯುವಕರು ಇವರಿಗೆ ನೀವು ಹೇಳಿದ್ದನ್ನು ತಿಳಿಸುತ್ತೇನೆ. ಆದಷ್ಟು ಕೆಲಸ ಮಾಡಿಸಿರುತ್ತೇನೆ. ವಂದನೆಗಳು. ವಂದನೆ ಏಕೆ? ನಿಮ್ಮ ಮನೆ ಕೆಲಸವೇ ಊರಿನ ಕೆಲಸ ಎಂದರು. ಮರೆತೆ. ದೇಗುಲಕ್ಕೆ ದೊಡ್ಡ ಗೋಪುರ ಕಟ್ಟಿಸಬೇಕು. ರಸ್ತೆಯಿಂದಲೇ ಅದು ಕಾಣಬೇಕು. ನಾನು ನನ್ನ ಜಮೀನಿನಲ್ಲಿ ಹೂವು, ತರಕಾರಿ, ಜೋಳ, ರಾಗಿ, ಭತ್ತ ಎಲ್ಲವನ್ನೂ ಬಲ್ಲವರಿಂದ ತಿಳಿದು ಸಾವಯವದ ಗೊಬ್ಬರ ಉಪಯೋಗಿಸಿ ಅವುಗಳನ್ನು ಬೆಳೆಯುತ್ತೇನೆ. ಆಗ ಜನ ನಮ್ಮನ್ನು ಹಿಂಬಾಲಿಸುತ್ತಾರೆ. ಹೌದು ಸರ್, ನೀವು ಹೇಳುವುದು ಸತ್ಯ. ನಾಯಕ ಹಿಂಬಾಲಕರಿಗೆ ಮಾದರಿಯಾಗಬೇಕು. ನಾನು ನನ್ನ ಭೂಮಿಯಲ್ಲಿ ವಿವಿಧ ಪೈರುಗಳನ್ನು ಬೆಳೆಯುತ್ತೇನೆ. ಗುಡ್ ಎಂದರು ಭಟ್ಟರು. ನೀಲಕಂಠ ಭಟ್ಟರು ಮೈಸೂರಿಗೆ ಹೋಗಿ ಅಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡಿ ಬೆಂಗಳೂರಿಗೆ ಭೂಮಿಯ ಮನೆಗೆ ಬಂದರು. ಬೆಂಗಳೂರಿನಲ್ಲಿ 10-20 ದಿನಗಳು ಇರಬೇಕೆಂದು ಅವರು ಯೋಚಿಸಿದ್ದರು. ಆದರೆ ಅವರು ಬಂದು 4-5 ದಿನಗಳಲ್ಲೇ ಸೂರ್ಯ ಭೂಮಿಯವರಿಗೆ ಫೋನ್ ಮಾಡಿ, ಪಪ್ಪ ಯಾವಾಗ ಬೆಂಗಳೂರಿಗೆ ಬರುತ್ತಾರೆ ಎಂದು ಕೇಳಿದ. ಅವರು ಇಲ್ಲೇ ಇದ್ದಾರೆ. ಹಾಗಾದರೆ ದಯವಿಟ್ಟು ಅವರ ಕೈಗೆ ಫೋನ್ ಕೊಡಿ. ಆಯಿತು. ಭಟ್ಟರು ಫೋನ್ ತೆಗೆದುಕೊಂಡರು. ಸೂರ್ಯ ಹೇಳಿದ, ಪಪ್ಪ, ನಾನು ನನ್ನ ಗೆಳತಿಯನ್ನು ಇನ್ನು 15 ದಿನದಲ್ಲಿ ಮದುವೆಯಾಗುತ್ತಿದ್ದೇನೆ. ಇದೇ ತಿಂಗಳು 25ನೇ ತಾರೀಕು ಮದುವೆ ಸ್ಯಾನ್ ಹೋಸೆನಲ್ಲಿ. ನೀವು ಕೂಡಲೇ ಬನ್ನಿ. ನೀಲಕಂಠ ಭಟ್ಟರು ಮಾರನೆಯ ದಿನವೇ ಅಮೆರಿಕಕ್ಕೆ ಹೊರಟರು. ಮೊದಲು ಇಳಿದದ್ದು ಫ್ರಾಂಕ್ಫರ್ಟ್ನಲ್ಲಿ. ಅನಂತರ ಬೇರೊಂದು ವಿಮಾನದಲ್ಲಿ ಅವರು ನ್ಯೂಯಾರ್ಕ್ ಮೂಲಕ ಫೀನಿಕ್ಸ್ಗೆ ಬಂದರು. ಅಲ್ಲಿ ತಾನೇ ಜಾರ್ಜ್ ಇರುವುದು. ಅವನು ಗೆಳತಿ ಮಾರ್ಗರೇಟ್ನೊಡನೆ ಒಂದು ಅಪಾರ್ಟ್ಮೆಂಟ್ನಲ್ಲಿದ್ದಾನೆ. ಮುಂದೆ ಮದುವೆ ಆಗುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಅವರೊಡನೆ ಇರಲು ಇಷ್ಟವಾಗದೆ ಭಟ್ಟರು ಹೋಟೆಲ್ ಒಂದರಲ್ಲಿ ಉಳಿದರು. ಮಾರನೇ ದಿನ ಇಬ್ಬರು, ಮಾರ್ಗರೇಟ್ ಬರಲಿಲ್ಲ, ಸ್ಯಾನ್ ಹೋಸೆಗೆ ಹೊರಟರು. ಪುನಃ ತಂದೆ ಮಗ ಉಳಿದುಕೊಂಡದ್ದು ಹೋಟೆಲ್ನಲ್ಲಿ. 3 ದಿನಗಳ ನಂತರ ಚರ್ಚ್ ಒಂದರಲ್ಲಿ ಸೂರ್ಯ ಮತ್ತು ಎಲಿಜಬೆತ್ರ ಮದುವೆಯಾಯಿತು. ಗಿಫ್ಟ್ ಎಂದು ಭಟ್ಟರು ಸೂರ್ಯನಿಗೆ ನ್ಯೂಯಾರ್ಕ್ನಲ್ಲಿರುವ ಮನೆ ಕೊಟ್ಟರು. ಇನ್ನೊಂದು ಅಪಾರ್ಟ್ಮೆಂಟನ್ನು ಹಾಗೆ ಇಟ್ಟುಕೊಂಡಿದ್ದಾರೆ. ಅದು ಜಾರ್ಜ್ಗೆ. 1 ವಾರ ಬಿಟ್ಟು ನವದಂಪತಿ ಹನಿಮೂನ್ ಆಚರಿಸಲು ಅಲಾಸ್ಕಾಗೆ ಹೊರಟರು. ಜಾರ್ಜ್ ಫಿನಿಕ್ಸ್ಗೆ ತೆರಳಿದ. ಭಟ್ಟರು ಕೌಲಾಲಂಪುರ್ ಮೂಲಕ ಬೆಂಗಳೂರಿಗೆ ವಾಪಸ್ಸಾದರು. ವಾಪಸ್ಸಾಗುವ ಮುಂಚೆ ಮಕ್ಕಳಿಗೆ ಹೇಳಿದರು, ಅಮೆರಿಕಾದಲ್ಲಿರುವ ನನ್ನ ಆಸ್ತಿಗಳು ನಿಮ್ಮವು. ಹಾಗೆಂದು ವಿಲ್ ಮಾಡುತ್ತೇನೆ. ವರ್ಷಕ್ಕೆ 1 ಬಾರಿ ಇಲ್ಲಿಗೆ ಬಂದು ಹೋಗುತ್ತೇನೆ. ನೀವು ಇಂಡಿಯಾಕ್ಕೆ ಬರುವುದಿಲ್ಲ ಎಂದಿರಿ. ಬಂದರೆ ಸಂತೋಷ. ನಿಜ, ಇಲ್ಲಿರುವ ಸುಖವಾದ ಐಷಾರಾಮ ಜೀವನ ಅಲ್ಲಿಲ್ಲ. ನನ್ನ ಉದ್ದೇಶ ನನ್ನ ಹುಟ್ಟೂರಿನ ಅಭಿವೃದ್ಧಿ. ಅದಕ್ಕೆ ನನ್ನ ಜೀವನ ಮೀಸಲು. 8-10 ವರ್ಷಗಳಲ್ಲಿ ಕಲ್ಲೂರು ತುಂಬ ಸುಧಾರಿಸಿದೆ. ಈಗ ಅದರ ಹೆಸರು ನೀಲಕಂಠಪುರ. ಕಾರಣ ಅಲ್ಲಿ ನೀಲಕಂಠೇಶ್ವರ ದೇಗುಲವಿದೆ. ಮಾತ್ರವಲ್ಲ, ಕಲ್ಲೂರು ನೀಲಕಂಠ ಭಟ್ಟರಿಂದ ಅಭಿವೃದ್ಧಿಗೊಂಡಿದೆ ಎನ್ನುತ್ತಾರೆ ಅಲ್ಲಿಯ ಜನ. ಇಲ್ಲಿಗೆ HR ಚಂದ್ರವದನರಾವ್ ಬರೆದಿರುವಂತಹ ಮರಳಿ ಹಳ್ಳಿಗೆ ಎನ್ನುವಂತಹ ಕಿರು ಕಾದಂಬರಿ ಸಂಪೂರ್ಣವಾಗಿದೆ.